ಈವನ್ ಬಟರ್ ರೆಡಿ ಮಾಡಿಕೊಂಡ್ರೆ ಸಾಕು, ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಥರ ಒಂದು ಹೆಲ್ತಿ ರೆಸಿಪಿ ಆಗಿರುವಂತಹ ಡಯಟ್ ಫುಡಲ್ಲಿರುವಂತಹ ದೋಸೆ ಜೊತೆಗೆ ಇಡ್ಲಿ ರೆಸಿಪಿನೂ ಕೂಡ ಮಾಡ್ಕೊಬೋದು. ಇದು ತುಂಬ ಈಸಿ ಮತ್ತು ತುಂಬ ಸಿಂಪಲ್, ಅದ್ರ ಜೊತೆಗೆ ಹೆಲ್ತಿ ಫುಡ್ಡು ಆಗಿರುತ್ತೆ. ಸೊ ಇದು ನಾವು ದೋಸೆಗೂ ಕೂಡ ಮಾಡ್ಕೊಂಡ್ರೂ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗೂ ಬರುತ್ತೆ. ಜೊತೆಗೆ ನಾವು ಇಡ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ಸ್ಕ್ರಂಚಿ ಆ್ಯಂಡ್ ಸ್ಪಂಜಿಯಾಗಿ ಕೂಡ ನಾವು ಇಡ್ಲಿನೂ ಕೂಡ ಆರಾಮ್ಸೆ ಫಟಾಫಟ್ ಅಂತ ಮಾಡ್ಕೊಬೋದು. ಸೊ ಇದು ಮೊದಲಿಗೆ ನಾನಿಲ್ಲಿ ಏನು ಮಾಡ್ಕೊತಿದ್ದೀನಿ ಅಂದರೆ, ಈ ದೋಸೆ ಮತ್ತು ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿನ ಮತ್ತು 1-2 ಟೊಮೊಟೊನ ಸಣ್ಣದಾಗಿ ಮತ್ತು ಟೊಮೊಟೊನ ರೌಂಡಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 4-5 ಎಸಳು ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೊತೆಗೆ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಅಚ್ಚಿ ಖಾರದ ಪುಡಿನ ಯೂಸ್ ಮಾಡ್ಕೊಬೋದು. ಅದಕ್ಕೆ ಒಂದು ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದೊಂದು ನೀಟಾಗಿ ಕ್ಲೋಸ್ ಮಾಡಿ ಅದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊತಾ ಇದ್ದರೆ ರುಚಿಗೆ ಎಷ್ಟು ಬೇಕು ನಾವು ಬೇಯೋದಕ್ಕೆ ನೀಟಾಗಿ ಉಪ್ಪನ್ನು ಹಾಕ್ಕೊಂಡು ಒಂದು ನೀಟ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲ ಬೇಯಿಸಾದ್ಮೇಲೆ ನಾವು ಇಲ್ಲಿ ತಣ್ಣಗೆ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ಬೇಯಿಸ್ಕೊಂಡಾದಮೇಲೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಅದನ್ನು ನಾವು ಅಂದರೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಈಗ ನೋಡ್ತಿದ್ದೀರಲ್ಲ, ನಾನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಚಟ್ನಿ ತುಂಬಾ ಕಾಂಬಿನೇಷನ್ ಅಂದರೆ ತುಂಬಾ ರುಚಿ ಕೊಡುತ್ತೆ. ಈ ಕಾಂಬಿನೇಷನ್ ಚಟ್ನಿಗೆ ಬಟರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ನವಣೆನ ತೊಗೊಂಡಿದ್ದೀನಿ. ನವಣೆ ತೊಗೊಂಡು ನೀಟಾಗಿ ಒಂದು 2-3 ಟೇಬಲ್ ಸ್ಪೂನಷ್ಟು ನವಣೆ ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಹೆಸರು ಕಾಳನ್ನು ಒಂದು 2 ಟೇಬಲ್ ಸ್ಪೂನ್ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ನಾನು ಕಾಳುಗಳನ್ನು ನೆನೆಸಿಟ್ಕೊಂಡಿದ್ದೆ, ಅಂದರೆ ಕಡಲೆ, ಬಟಾಣಿ, ಕಾಬೂಲ್ ಕಡಲೆ ಮತ್ತು ಶುಂಠಿ ಇವೆಲ್ಲನೂ ಹಾಕಿ, ಜೊತೆಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಜೊತೆಗೆ ನಾನಿಲ್ಲಿ ಸ್ವಲ್ಪ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಸ್ವಲ್ಪ ಸಾಫ್ಟಾಗಿ ಪೇಸ್ಟಾಗಿ ರುಬ್ಬಿಟ್ಕೊಳ್ಬೇಕು. ಸೊ ಈಗ ನೋಡ್ತಿದ್ದೀರಲ್ಲ, ನಾನು ರುಬ್ಬಿಟ್ಕೊಂಡಿದ್ದೆ. ಜೊತೆಗೆ ಕನ್ಸಿಸ್ಟೆಂಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀಟಾಗಿ ಸ್ವಲ್ಪ ಬಟರ್ ಬರೋ ಥರ ದೋಸೆಗೆ ಹಾಕೋವಷ್ಟು ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ದೋಸೆಗೆ ಹಾಕೋ ಥರ ನಮಗೆ ಬಟರ್ಸ್ ಬಂದರೆ ಸಾಕು. ಇಷ್ಟು ಮಾತ್ರ ಹಾಕ್ಕೊಂಡು ಕಲಸಿಟ್ಕೊಬೇಕು. ಜೊತೆ ಅದಾದ ನಂತರ ನಾವಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ನೋಡಿ, ಈ ಥರ ನಿಮಗೆ ಯಾವ ಥರ ಬೇಕೋ ಪೇಪರ್ ಆಗೋ ಬೇಕಾದರೆ ಪೇಪರ್ ಥರ ಹಾಕ್ಕೊಳ್ಬೋದು, ಅಥವಾ ಮಂದ ಬೇಕು ಅಂದರೂ ಕೂಡ ನಾವು ಈ ಥರ ದೋಸೆನ ಲಟ್ಟಿಸ್ಕೊಂಡ್ರೆ ಸಾಕು. ಸೊ ಈಗ ನೋಡ್ತಿದ್ರೆ ನಾನು ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ. ಸೊ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಹೆಲ್ದಿ ಫುಡ್ಡು ಕೂಡ. ಈ ಥರ ಒಂದು ಬಟರ್ ಮಾಡಿಕೊಂಡ್ರೆ ಸಾಕು, ಮಕ್ಕಳಿಗೆ ಟಿಫನ್ ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಆರ್ಎಲ್ಸ್ ಲಂಚ್ ಕೂಡ ನಾವು ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಬೋದು. ಒಳ್ಳೆ ರೆಸಿಪಿ ಅನ್ನೋದಕ್ಕಿಂತ ಹೆಲ್ತಿ ರೆಸಿಪಿನೇ ಅಂತಲೇ ಹೇಳ್ಬೋದು. ಸೊ ಈ ಥರ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಬೇಯಿಸ್ಕೊಂಡಾದ್ಮೇಲೆ ನಮಗೆ ರುಚಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ದೋಸೆ ಕೂಡ ನಮಗೆ ರೆಡಿ ಇರುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಹೆಲ್ತಿ ದೋಸೆ ಮತ್ತು ರುಚಿ ದೋಸೆ ಅಂತ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾವು ಇದನ್ನು ಇಡ್ಲಿನೂ ಕೂಡ ಪ್ರಿಪೇರ್ ಮಾಡ್ಬೋದು. ಇಡ್ಲಿಗೆ ಒಂದು ಸ್ವಲ್ಪ ಐಟಮ್ ಹಾಕ್ಕೊಂಡ್ರೆ ಸಾಕು. ಸೊ ಏನಿಲ್ಲ, ಜಸ್ಟ್ ಏನಿಲ್ಲ, ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ನಾರ್ಮಲ್ ರವೆನೇ, ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ರವೆನ ಹಾಕ್ಕೊಳ್ಬೋದು. ಮತ್ತು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ನಾನಿಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಇದನ್ನು ತರಕಾರಿ ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಬಟ್ ಈ ತರಕಾರಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ. ಸೊ ಹಾಗಾಗಿ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅಂದರೆ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಮಗೆ ಇಡ್ಲಿಗೆ ಬೇಕಾಗಿರೋಂಥ ಕನ್ಸಿಸ್ಟೆನ್ಸಿ ನೀಟಾಗಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ಇಡ್ಲಿಗೆ ಹೇಗೆ ಬೇಕೋ ಆ ಥರ ನಮಗೆ ಮಾಡ್ಕೊಳ್ಳೋಕ್ಕೆ ಒಂದು ಹಿಟ್ಟು ರೆಡಿಯಾಗಿದೆ. ಸೊ ಮತ್ತು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ನೀಟಾಗಿ ಸವರ್ಕೊಂಡಾದಮೇಲೆ, ಅಂದರೆ ಎಣ್ಣೆ ಹಾಕ್ಕೊಬೇಕು. ಸೊ ಎಣ್ಣೆ ಎಲ್ಲ ಹಾಕಾದ್ಮೇಲೆ ನಾವು ಇದಕ್ಕೆ ನಾವು ಆಗಲೇ ಮಾಡಿಟ್ಕೊಂಡಿರುವಂತಹ ಇಡ್ಲಿ ಬಟರು ಒಂದೊಂದಾಗಿ ನಾವು ಹಾಕ್ಕೊಳ್ಳೋಣ. ಸೊ ಈಗ ನೋಡಿ, ನಾವು ಇಡ್ಲಿಗೆ ಸ್ಟಫ್ ಮಾಡ್ತಾಯಿದ್ದೀವಿ. ಹಾಕ್ಕೊಂಡು ಒಂದು ನಿಟ್ಟು ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು 8-10 ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿರುವಂಥ ಇಡ್ಲಿ ಕೂಡ ರೆಡಿ ಇದೆ. ಸೊ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿನ್ನೋವಂಥ ಇಡ್ಲಿ ಇರುತ್ತೆ. ನಾವು ಇದನ್ನು ಕೈಯನ್ನೇ ಕೂಡ ಜಸ್ಟ್ ಹಿಂಗೆ ಮೂವ್ ಮಾಡಿಕೊಂಡ್ರೆ ಸಾಕು, ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು ತಟ್ಟೆಗೂ ಕೂಡ ನೀಟಾಗಿ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಾಫ್ಟಾಗಿದೆ ಆ್ಯಂಡ್ ಸ್ಪಂಜಿ ಕೂಡ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಥರ ಇಡ್ಲಿ ತುಂಬ ಹೆಲ್ತಿಯಾಗಿರುತ್ತೆ, ತುಂಬ ಬೆನಿಫಿಟ್ಟು ಕೂಡ ಹೆಲ್ತಿಗೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ಒಂದು ಸತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.